ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ ಬಂದುಬಿಟ್ಟು ಪ್ರಿಪೇರಿಂಗ್ ಫಾರ್ ದ ಔಟ್ಬ್ರೇಕ್. ನಮಗೆ ಗೊತ್ತಿದೆ ಕೋವಿಡ್-19 ಪ್ಯಾಂಡಮಿಕ್ ಬಂದು ಎಷ್ಟೆಲ್ಲ ತೊಂದರೆಗಳನ್ನು ಸೃಷ್ಟಿಸಿದೆ ಅನ್ನೋದು ನಮಗೆ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ನಾವೇ ಖುದ್ದಾಗಿ ಅದನ್ನು ಅನುಭವಿಸಿರೋದ್ರಿಂದ ಪ್ರತಿಯೊಬ್ಬರಿಗೂ ಆ ಒಂದು ಬರ್ಡನ್ ಫೀಲಿಂಗು ಆಗೇ ಇರುತ್ತೆ. ಸೊ ಈ ಕೋವಿಡ್-19 ಏನು ಮಾಡಿದೆ, ಈ ನಮ್ಮ ದೇಶದ ಹೆಲ್ತ್ ಸಿಸ್ಟಮಿಗೆ ಓವರ್ ಬರ್ಡನನ್ನು ಕ್ರಿಯೇಟ್ ಮಾಡಿದೆ, ಎಸ್ಪೆಷಲಿ ಸರ್ವಿಸಸ್ಸಿಗೆ. ಈಗ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ಸ್ ಇರ್ಬೋದು, ನಂಬರ್ ಆಫ್ ಬೆಡ್ಸ್ ಇರ್ಬೋದು, ನಂಬರ್ ಆಫ್ ನರ್ಸಸ್ ಇರ್ಬೋದು, ನಂಬರ್ ಆಫ್ ಡಾಕ್ಟರ್ಸ್ ಇರ್ಬೋದು, ಅಥವಾ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇಲ್ಲ ಪೇಷಂಟ್ಸಿಗೆ ಬೇಕಾಗಿರೋವಂಥ ಮೆಡಿಸನ್ಸ್ ಮೇಲೆ ಇರ್ಬೋದು. ಸೊ ಎಲ್ಲದರಲ್ಲೂ ಕೂಡ ನಮ್ಮ ಕಂಟ್ರಿನಲ್ಲಿ ನಾವು ಅನುಭವಿಸಿದಂಥ ಪ್ರಾಬ್ಲಮ್ಸ್ನ ನಾವು ನೋಡೇ ಇದ್ದೀವಿ. ಸೊ ಸ್ಟಾರ್ಟಿಂಗಲ್ಲಿ ಏನಾಯಿತು, ಔಟ್ಬ್ರೇಕ್ ಆದಾಗ ಪರ್ಟಿಕ್ಯುಲರ್ಲಿ ಸ್ಟೇಟ್ಸ್ ಯಾವ ಸ್ಟೇಟ್ಸಲ್ಲಿ ಹೆಲ್ತ್ ಸಿಸ್ಟಮ್ ತುಂಬ ವೀಕ್ ಆಗಿತ್ತು, ಆ ಒಂದು ಸ್ಟೇಟ್ಸು ತುಂಬ ಬರ್ಡನನ್ನು ಅನುಭವಿಸಿದ್ದಾರೆ. ಅವ್ರ ಇನ್ಎಬಿಲಿಟಿ ಏನಿತ್ತು ಅಂದರೆ ಪ್ರೈವೇಟ್ ಸೆಕ್ಟರು ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟ್ಸನ್ನು ಮಾಡಿಕೊಂಡ್ರೂ ಕೂಡ ಅದು ಇಂಥ ಒಂದು ಪ್ಯಾಂಡಮಿಕ್ ಸಮಯದಲ್ಲಿ ಉಪಯೋಗಕ್ಕೆ ಬರಲ್ಲ ಅನ್ನೋದನ್ನು ಪ್ರೈವೇಟ್ ಸೆಕ್ಟರು ಇವಾಗ ಪ್ರೂವ್ ಮಾಡಿ ತೋರಿಸಿದೆ. ಸೊ ಹಾಗಾಗಿ ಹೆಲ್ತ್ ಕೇರ್ ಸರ್ವಿಸಸ್ ಏನಿದೆ ಅದನ್ನು ಇಂಡಿಪೆಂಡೆಂಟ್ ಫೋರ್ಸಸ್ಸಿಗೆ ನಾವು ಬಿಡೋಕ್ಕಾಗಲ್ಲ ಅಂತ ಹೇಳಿ ಗೌರ್ಮೆಂಟು ಡಿಸೈಡ್ ಮಾಡಿ ಗೌರ್ಮೆಂಟ್ ಸೆಕ್ಟರಲ್ಲಿರುವಂಥ ಹೆಲ್ತ್ ಕೇರ್ ಸಿಸ್ಟಮನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಮುಂದೆ ಬಂದಿದೆ. ಸೊ ಅದಕ್ಕೋಸ್ಕರನೇ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನನ್ನು ತೊಗೊಂಡು ಬಂದಿದ್ದಾರೆ. ಸೊ ಈ ಒಂದು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಂಡರಲ್ಲಿ ಅಂದರೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ತಾರೆ. ಅಂದರೆ ಫ್ಯೂಚರಲ್ಲಿ ಬರೋವಂಥ ಔಟ್ಬ್ರೇಕ್ಸಿಗೆ ಇದು ಪ್ರಿಪರೇಷನ್ ಅಂತಲೇ ಹೇಳ್ಬೋದು. ಇನ್ ಅಡಿಷನ್ ಟು ನ್ಯಾಷನಲ್ ಹೆಲ್ತ್ ಮಿಷನ್ ಜೊತೆಗೆ ಈ ಒಂದು ಸ್ಕೀಮು ಕೂಡ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಏನು ಮಾಡುತ್ತೆ, ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಷನ್ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರನೇ ಅಂತ ವರ್ಕ್ ಮಾಡುತ್ತೆ. ಮತ್ತು ಗವರ್ನೆನ್ಸ್ ಕೆಪಾಸಿಟೀಸ್ನ ಕೂಡ ವೈಡನ್ ಮಾಡ್ತಿದೆ. ಎಸ್ಪೆಷಲಿ ಡಯಾಗ್ನೋಸ್ಟಿಕ್ವರೆಗೂ ಕೂಡ ಇದು ತೊಗೊಂಡೋಗ್ತಾ ಇದೆ ಪಬ್ಲಿಕ್ ಸೆಕ್ಟರ್ನ. ಮತ್ತು ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಕ್ರಿಟಿಕಲ್ ಕೇರ್ ಸರ್ವಿಸಸ್ ಇರ್ಬೋದು, ಈ ಎಲ್ಲ ರೀತಿಯಾದಂಥ ಹೆಲ್ತ್ ಸರ್ವಿಸಸ್ಸು ಪಬ್ಲಿಕ್ ಸೆಕ್ಟರ್ ಹೆಲ್ತ್ ಹಾಸ್ಪಿಟಲ್ಸಲ್ಲಿ ಹೆಲ್ತ್ ಇನ್ಸ್ಟಿಟ್ಯೂಷನಲ್ಲಿ ಸಿಗಬೇಕು ಅನ್ನೋದು ಈ ಒಂದು ಸ್ಕೀಮಿನ ಉದ್ದೇಶ ಅಂತಲೇ ಹೇಳ್ಬೋದು. ಸೊ ಲ್ಯಾಬ್ರೇಟ್ರೀಸ್ ಇಂಪಾರ್ಟೆನ್ಸ್ ಏನು, ಮತ್ತು ಈ ಲ್ಯಾಬ್ರೇಟರೀಸ್ ಕಡಿಮೆ ಇರೋದ್ರಿಂದ ಲ್ಯಾಕ್ ಆಫ್ ರೆಡಿನೆಸ್ ಇರೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಹಾಗಾಗಿ ರೋಬೋ ಸರ್ವೈಲೆನ್ಸ್ ಸಿಸ್ಟಮ್ ಇರಬೇಕು ಮತ್ತು ಡಯಾಗ್ನೋಸ್ಟಿಕ್ ಇಂಟರ್ಫರೆನ್ಸ್ ಇರಬೇಕು. ಸೊ ಅದಕ್ಕೋಸ್ಕರ ಇದನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿ ಅವರು ರಿಯಲೈಸ್ ಆಗಿದ್ದಾರೆ. ಗೌರ್ಮೆಂಟ್ ಏನು ಮಾಡ್ತಿದೆ ಅಂದರೆ ಅದ್ರದ್ದು ಮೇನ್ ಏನಂತ ಹೇಳಿದ್ರೆ ಕೋರ್ ಕೆಪಾಸಿಟಿನ ಡೆವಲಪ್ ಮಾಡೋದು, ಅಂದರೆ ಕೋರ್ ಕೆಪಾಸಿಟಿ ಇಂಪ್ರೂವ್ ಮಾಡ್ಬೋದು. ಸೊ ಒನ್ ಹೆಲ್ತ್ ಅಪ್ರೋಚನ್ನು ಇಟ್ಕೊಂಡು ನಾವು ಪ್ರತಿಯೊಬ್ಬರಿಗೂ ಹೆಲ್ತ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಬೇಕು ಅನ್ನೋದನ್ನು ಇವರು ಹೇಳ್ತಿದ್ದಾರೆ. ಅಂದರೆ ಪ್ರಿವೆಂಟ್ ಮಾಡಬೇಕು, ಡಿಟೆಕ್ಟ್ ಮಾಡಬೇಕು, ರೆಸ್ಪಾಂಡ್ ಮಾಡಬೇಕು. ಯಾವುದೇ ರೀತಿಯಾದಂಥ ಇನ್ಫೆಕ್ಷಿಯಸ್ ಡಿಸೀಸ್ ಇರಲಿ, ಔಟ್ಬ್ರೇಕ್ಸ್ ಇರಲಿ, ಹ್ಯೂಮನ್ಸಿಗಿರಲಿ, ಅನಿಮಲ್ಸಿಗಿರಲಿ, ಅವ್ರು ಎಲ್ಲ ಒಂದು ಡಿಸೀಸಸ್ನ ಪ್ರಿವೆಂಟ್ ಮಾಡಬೇಕು ಫಸ್ಟು. ಇಫ್ ಇನ್ ಕೇಸ್ ಅದು ಬಂತು ಅಂದರೆ ಅದನ್ನು ಡಿಟೆಕ್ಟ್ ಮಾಡಬೇಕು. ಡಿಟೆಕ್ಟ್ ಮಾಡಿದ್ಮೇಲೆ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಈ ರೀತಿಯಾಗಿ ಎಲ್ಲರಿಗೂ ಹೆಲ್ತನ್ನು ಕಾಪಾಡಬೇಕು ಅನ್ನೋ ಒಂದು ಏಮನ್ನು ಗೌರ್ಮೆಂಟು ಇಟ್ಕೊಂಡಿದೆ. ಸೊ ನೆಟ್ವರ್ಕ್ ಆಫ್ ಸರ್ವೈಲೆನ್ಸ್ ಲ್ಯಾಬ್ನ ಡೆವಲಪ್ ಮಾಡಬೇಕು. ಎಲ್ಲಿ ಅಂದರೆ ಬ್ಲಾಕ್ ಲೆವೆಲಲ್ಲೂ ಡೆವಲಪ್ ಮಾಡಬೇಕು, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ರೀಜ್ನಲ್ ಲೆವೆಲಲ್ಲಿ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಲ್ಯಾಬ್ಸನ್ನು ಡೆವಲಪ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಡಿಟೆಕ್ಟ್ ಮಾಡೋದಕ್ಕೆ, ಇನ್ವೆಸ್ಟಿಗೇಟ್ ಮಾಡೋದಕ್ಕೆ, ಪ್ರಿವೆಂಟ್ ಮಾಡೋದಕ್ಕೆ ಮತ್ತು ಕಾಂಬ್ಯಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂಥ ಹೆಲ್ತ್ ಎಮರ್ಜೆನ್ಸೀಸ್ ಇರಲಿ ಅಥವಾ ಔಟ್ಬ್ರೇಕ್ಸ್ ಇರಲಿ, ಸೊ ಅದನ್ನು ಟ್ಯಾಕಲ್ ಮಾಡೋದು ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮೇಜರ್ ಹೈಲೈಟ್ ಏನು ಅಂದರೆ ಈ ಒಂದು ಕರೆಂಟ್ ಪ್ಯಾಂಡಮಿಕ್ ಏನು ಬಂತು ಕೋವಿಡ್-19, ಇದು ಲೋಕಲ್ ಕೆಪಾಸಿಟೀಸ್ ರಿಕ್ವೈರ್ಮೆಂಟನ್ನು ಎತ್ತಿ ತೋರಿಸಿದೆ. ಎಸ್ಪೆಷಲಿ ಅರ್ಬನ್ ಏರಿಯಾಸಲ್ಲಿ ಲೋಕಲ್ ಕೆಪಾಸಿಟೀಸ್ನ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಈ ಒಂದು ಪ್ಯಾಂಡಮಿಕ್ಕು ನಮಗೆ ಹೇಳ್ಕೊಟ್ಟಿದೆ ಅಂತಲೇ ಹೇಳ್ಬೋದು. ದ ಸರ್ವಿಸ್ ಅಂದರೆ ಈ ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ಸಿಂದ ಏನೇನು ಸರ್ವಿಸಸ್ ಬರ್ತಿದೆ, ಸೊ ಅದನ್ನು ಎಲ್ಲ ಸ್ಮಾಲರ್ ಯೂನಿಟ್ಸ್ಗೂ ಕೂಡ ಎಕ್ಸ್ಪ್ಯಾಂಡ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಸಿಟಿನಲ್ಲಿರೋರಿಗೆ ಎಲ್ಲ ಹೆಲ್ತ್ ಫೆಸಿಲಿಟೀಸು ಸಿಗುತ್ತೆ. ಇದೇ ರೀತಿಯಾದಂಥ ಹೆಲ್ತ್ ಫೆಸಿಲಿಟಿ ರೂರಲ್ ಏರಿಯಾದಲ್ಲಿ ಇರೋರಿಗೂ ಸಿಗೋ ಥರ ಮಾಡಬೇಕು ಅನ್ನೋದು ಈ ಒಂದು ಸ್ಕೀಮಿನ ಉದ್ದೇಶ ಅಂತಲೇ ಹೇಳ್ಬೋದು. ಸೊ ಆಯುಷ್ಮಾನ್ ಭಾರತ್ ಅರ್ಬನ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಮತ್ತು ಪಾಲಿಕ್ಲಿನಿಕ್
ಅಥವಾ ಸ್ಪೆಷಲಿಸ್ಟ್ ಕ್ಲಿನಿಕ್ಸನ್ನು ರೂರಲ್ ಏರಿಯಾಗೂ ಕೂಡ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋದು ಈ ಒಂದು ಸ್ಕೀಮಿನ ಉದ್ದೇಶ ಅಂತಲೇ ಹೇಳ್ಬೋದು. ಸೊ ಅರ್ಬನ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಏನಿದ್ದಾವೆ ಇವನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಎಸ್ಪೆಷಲಿ ಎಲ್ಲಿ ಕಮ್ಯುನಿಟೀಸ್ ಇದೆ, ಅರ್ಬನ್ ಪಾಪ್ಯುಲೇಷನ್ ಇದೆ, ಆ ಒಂದು ಅರ್ಬನ್ ಪಾಪ್ಯುಲೇಷನ್ ನೀಡ್ಸನ್ನು ಮೀಟ್ ಮಾಡೋದಕ್ಕೋಸ್ಕರ ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು. ಮತ್ತು ಪಾಲಿಕ್ಲಿನಿಕ್ಸ್ ಎಸ್ಟಾಬ್ಲಿಷ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಇಂಪ್ರೂವ್ಡ್ ಆಕ್ಸೆಸನ್ನು ಕೊಟ್ಟ ಹಾಗಾಗುತ್ತೆ, ಎಸ್ಪೆಷಲಿ ಫಾರ್ ದ ಹೈ ಕ್ವಾಲಿಟಿ ಎಕ್ಸ್ಪ್ಯಾಂಡೆಡ್ ಹೆಲ್ತ್ ಸರ್ವಿಸಸ್ನ ಕೊಟ್ಟಾಗ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಸ್ಕಿಲ್ ಇಂಪ್ಯಾಕ್ಟ್ ಬಾಂಡ್. ಸೊ ಬೈ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಿತ್ ದ ಹೆಲ್ಪ್ ಆಫ್ ಗ್ಲೋಬಲ್ ಪಾರ್ಟ್ನರ್ಸ್ UK, ದುಬೈ ಎಕ್ಸೆಟ್ರಾ. ಸೊ ಇದನ್ನು ಯಾರು ತೊಗೊಂಡು ಬಂದಿರೋದು ಸ್ಕಿಲ್ ಇಂಪ್ಯಾಕ್ಟ್ ಬಾಂಡನ್ನು ಅಂದರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನು. ಸೊ ಯಾರ್ಯಾರು ತೊಗೊಂಡು ಬಂದಿರೋದು ಅಂತ ಅಂದರೆ UK, ದುಬೈ ಎಕ್ಸೆಟ್ರಾ ಇನ್ನೂ ತುಂಬ ಜನ ಮೆಂಬರ್ಸು ಸೇರಿಕೊಂಡು ಇದನ್ನು ತೊಗೊಂಡು ಬಂದಿದ್ದಾರೆ. ಸೊ ಇದು ಎಷ್ಟು ಫಂಡ್ ಮಾಡ್ತಿದ್ದಾರೆ ಅಂದರೆ $14.4 million ಫಂಡನ್ನು ಮಾಡ್ತಿದ್ದಾರೆ. ಸೊ ಏನಕ್ಕೆ ಅಂದರೆ 50,000 ಜಾಬ್ಸನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕಿಲ್ ಇಂಪ್ಯಾಕ್ಟ್ ಬಾಂಡನ್ನು ತೊಗೊಂಡು ಬಂದಿದ್ದಾರೆ. ಇಂಪ್ಯಾಕ್ಟ್ ಬಾಂಡ್ಸ್ ಅಂದರೆ ಏನು? ಇದು ಒಂದು ಬಾಂಡ್, ಇಟ್ ಈಸ್ ಆಲ್ಸೋ ಟೈಪ್ ಆಫ್ ಬಾಂಡ್. ಬಟ್ ಇದೇನು ಮಾಡುತ್ತೆ, ಇನ್ವೆಸ್ಟರ್ಸ್ನ ಇಂಪ್ಯಾಕ್ಟ್ ಮಾಡುತ್ತೆ. ಅಂದರೆ ಹೂ ಆರ್ ನಾಟ್ ಲುಕ್ಕಿಂಗ್ ಫಾರ್ ವೆರಿ ಹೈ ಪ್ರಾಫಿಟ್, ಯಾರು ಜಾಸ್ತಿ ಪ್ರಾಫಿಟ್ ಬೇಕು ಅಂತ ಇಷ್ಟಪಡ್ತಿರಲ್ಲ, ಮತ್ತು ಯಾರು ತಮ್ಮ ಮನಿಯನ್ನು ಸೋಷಿಯಲ್ ಸರ್ವಿಸಿಗೋಸ್ಕರ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಇಷ್ಟಪಟ್ಟಿರ್ತಾರೆ, ಅಂಥ ಒಂದು ಮನಿನ ಅಂದರೆ ಅಂತಹ ಒಂದು ಇನ್ವೆಸ್ಟರ್ಸು ಈ ಒಂದು ಇಂಪ್ಯಾಕ್ಟ್ ಬಾಂಡಿಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ಈ ಒಂದು ಇಂಪ್ಯಾಕ್ಟ್ ಬಾಂಡಿಗೆ ಇನ್ವೆಸ್ಟ್ ಮಾಡಿರೋಂಥ ಅಮೌಂಟನ್ನು ಯೂಸ್ ಮಾಡಿಕೊಂಡು ಅವರು ಸೋಷಿಯಲ್ ಸರ್ವಿಸನ್ನು ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಇಂಪ್ಯಾಕ್ಟ್ ಬಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಡ್ರೋನ್ ಡೆಲಿವರೀಸ್ ಅಂದರೆ ಬಿಹೈಂಡ್ ದ ವಿಜುವಲ್ ಲೈನ್ ಆಫ್ ಸೈಟ್ ಡ್ರೋನ್ ಆಪರೇಷನ್ಸ್ ಮಾಡೋದಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಏನು ಮಾಡಿದೆ, ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಫ್ರೇಮ್ವರ್ಕನ್ನು ಕ್ರಿಯೇಟ್ ಮಾಡಿದೆ, ಎಸ್ಪೆಷಲಿ ಫಾರ್ ದ ಡ್ರೋನ್ಸ್. ಸೊ ಇದು ಆನ್ಲೈನ್ ಪೋರ್ಟಲ್ಗೆ ರಿಲೇಟೆಡ್ ಆಗಿದೆ. ಅದಕ್ಕೋಸ್ಕರ ಒಂದು ಆನ್ಲೈನ್ ಪೋರ್ಟಲನ್ನು ಕೂಡ ತೊಗೊಂಡು ಬಂದಿದ್ದಾರೆ, ದಟ್ ಈಸ್ ಡಿಜಿಟಲ್ ಸ್ಕೈ ಅಂತ. ಸೊ ಇಲ್ಲಿ ನಾವು ಡ್ರೋನ್ಸ್ ಬಗ್ಗೆ ಇನ್ಫಾರ್ಮೇಷನನ್ನು ತೊಗೊಳ್ಬೋದು. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್. ಏನಿದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂದರೆ ಇದು ಪೇಮೆಂಟ್ ಬ್ಯಾಂಕ್ ಅಂತ ಅಂದಾಗ ಅದು ಲೋನ್ ಕೊಡೋ ಅಂಥ ಅಧಿಕಾರ ಆ ಪೇಮೆಂಟ್ ಬ್ಯಾಂಕಿಗೆ ಇರಲ್ಲ. ಬಟ್ ಪೇಮೆಂಟ್ ಬ್ಯಾಂಕ್ ಏನು ಮಾಡಿದೆ, ಇದು HDFC ಬ್ಯಾಂಕ್ ಜೊತೆಗೆ ಡೀಲಪ್ ಮಾಡಿಕೊಂಡು ಸೊ ಇದು ಹೋಮ್ ಲೋನ್ಸನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಟಿ ವ್ಯಾಕ್ಸಿನ್ ಕಮೆಂಟ್ಸ್. ಏನಿದು ಆ್ಯಂಟಿ ವ್ಯಾಕ್ಸಿನ್ ಕಮೆಂಟ್ಸ್, ಏನಕ್ಕೋಸ್ಕರ ಇದು ನ್ಯೂಸಲ್ಲಿದೆ ಅಂದರೆ ಫೇಸ್ಬುಕ್ ಏನು ಮಾಡ್ತಿದೆ, ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಆ್ಯಂಟಿ ವ್ಯಾಕ್ಸಿನ್ ಕಮೆಂಟ್ಸು ಫೇಸ್ಬುಕ್ಕಲ್ಲಿ ಯಾರೋ ಒಬ್ಬರು ಪೋಸ್ಟ್ ಮಾಡಿದ್ದಾರೆ ಅಂದರೆ ಅದನ್ನು ಇಮಿಡಿಯೇಟಾಗಿ ಫೇಸ್ಬುಕ್ಕು ಡಿಲೀಟ್ ಮಾಡಲ್ಲ. ಸೊ ಇದೇನು ಮಾಡುತ್ತೆ, ಆ ಒಂದು ಇನ್ಫಾರ್ಮೇಷನ್ನು ಎಲ್ರಿಗೂ ಹೋಗಿ ಅವ್ರ ಅಟೆನ್ಷನ್ನ ಕ್ರಿಯೇಟ್ ಮಾಡಿ ಅದರಿಂದ ಬರೋವಂಥ ರೆವಿನ್ಯೂಸ್ನ ಅದು ಪಡ್ಕೊಂಡು ಆಮೇಲೆ ಆ ಒಂದು ವ್ಯಾಕ್ಸಿನ್ ಕಮೆಂಟ್ಸನ್ನು ಡಿಲೀಟ್ ಮಾಡುತ್ತೆ. ಸೊ ಹಾಗಾಗಿ ಇದು ತಪ್ಪು ಅಂತ ಹೇಳ್ತಿದ್ದಾರೆ. ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ಫೀಮೇಲ್ ಪ್ರಿನ್ಸಸ್. ಸೊ ಅಂದರೆ ನಮ್ಮದು ಎಸ್ಪೆಷಲಿ ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಆಗಿರೋದ್ರಿಂದ ಫೀಮೇಲ್ ಪ್ರಿನ್ಸಸ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ. ಸೊ ಅಂದರೆ ಫೀಮೇಲ್ಸ್ ರಾಣಿಯಾದರೂ ಸೇವಕಿ ಆದರೂ ಎರಡೂ ಒಂದೇ ಅನ್ನೋದನ್ನು ಈ ಒಂದು ಸೆಂಟೆನ್ಸನ್ನು ನಾವು ತಿಳ್ಕೊಳ್ಬೋದು. ಎಸ್ಪೆಷಲಿ ಈಗ ಜಪಾನಲ್ಲಿ ಇಂಪೀರಿಯಲ್ ಹೌಸ್ ಹೋಲ್ಡ್ ಲಾ ಏನಂತ ಹೇಳುತ್ತಂದರೆ ವುಮೆನ್ಸ್ ಆರ್ ನಾಟ್ ಅಲೋಡ್ ಟು ರೀಗೇನ್ ದ ಥ್ರೋನ್, ಅಂದರೆ ಥ್ರೋನನ್ನು ಪಡ್ಕೊಳ್ಳೋವಂಥ ಅಧಿಕಾರ ವುಮೆನ್ಸಿಗೆ ಇಲ್ಲ ಅಂತ ಹೇಳಿ ಈ ಒಂದು ಜಪಾನೀಸ್ ಇಂಪೀರಿಯಲ್ ಹೌಸ್ ಹೋಲ್ಡ್ ಲಾ ಹೇಳ್ತಾ ಇದೆ. ಮತ್ತು ಪ್ರಿನ್ಸಸ್ ಮ್ಯಾಕೋ ಮ್ಯಾರಿಂಗ್ ಎ ಕಾಮನರ್, ಸೊ ಶಿ ಮಸ್ಟ್ ರಿಲಿಂಕ್ವಿಶ್ ಹರ್ ರಾಯಲ್ ಟೈಟಲ್, ಶಿ ವಿಲ್ ಬಿಕಮ್ ಎ ಕಾಮನರ್ ಹರ್ಸೆಲ್ಫ್. ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬಳು ರಾಣಿ ಇರ್ತಾಳೆ. ಸೊ ರಾಣಿ ಏನಾದರೂ ಕಾಮನರ್ನ ಮದುವೆ ಆದರೆ ಸೊ ಅವಳ ಟೈಟಲ್ಸ್ನೆಲ್ಲನೂ ಬಿಟ್ಬಿಟ್ಟು ಅವಳು ಕೂಡ ಕಾಮನರ್ ಆಗಿ ಬದುಕಬೇಕು ಅಂತ ಹೇಳುತ್ತೆ. ಅದೇ ಎನಿ ಚಿಲ್ಡ್ರನ್ ಶಿ ವಿಲ್ ನಾಟ್ ಬಿ ಇನ್ ಲೈನ್ ಟು ದ, ಅವ್ರಿಗೆ ಹುಟ್ಟೋಂಥ ಯಾವ ಮಗುನೂ ಕೂಡ ಈ ಒಂದು ರಾಜ್ಯಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳಲ್ಲ ಅಂತ ಹೇಳುತ್ತೆ. ಮತ್ತು ಇದನ್ನು ಬಿಟ್ಟು ಇನ್ನೊಂದು ಏನು ಹೇಳಬೇಕಂದ್ರೆ ಬ್ರಿಟಿಷ್ ಪ್ರಿನ್ಸ್ ತಗೊಂಡಾಗ
ವಿಲಿಯಮ್ ಏನು ಮಾಡ್ತಾರೆ, ಕಾಮನರ್ನ ಮದುವೆ ಆಗ್ತಾರೆ. ಸೊ ಅವರ ಸನ್ನು ಅಥವಾ ಡಾಟರ್ಸು ಥ್ರೋನಿಗೆ ಎಲಿಜಿಬಲ್ ಆಗಿರ್ತಾರೆ. ಸೊ ಅಂದರೆ ಇಲ್ಲಿ ವುಮೆನ್ ಮದುವೆ ಆದರೆ ಬೇರೆ ಥರನೇ ಇರುತ್ತೆ, ಅದೇ ಮೆನ್ ಮದುವೆ ಆದರೆ ಬೇರೆ ಥರನೇ ಇರುತ್ತೆ. ಸೊ ಅಂದರೆ ಇಲ್ಲಿ ತುಂಬ ಡಿಸ್ಕ್ರಿಮಿನೇಷನ್ ಇದೆ ಅಂತಲೇ ಹೇಳ್ಬೋದು. ಡಯಸ್ಪೋರಾ, ಸೊ ಅಂದರೆ ಇಂಡಿಯನ್ ಆರಿಜಿನ್. ಅನಿತಾ ಆನಂದ್ ಅವ್ರು ಏನಿದ್ದಾರೆ ಅವರು ಕೆನಡಾಸ್ ನ್ಯೂ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಮತ್ತು UK ಕೂಡ ವುಮೆನ್ ಅಂದರೆ ಇಂಡಿಯನ್ ಆರಿಜಿನಲ್ಲಿ ಇರೋವಂಥ ಒಬ್ಬರು ವುಮೆನ್ನು ಮಿನಿಸ್ಟ್ರಲ್ ಪೊಸಿಷನನ್ನು ತೊಗೊಂಡಿದ್ದಾರೆ. ಮತ್ತು USA ಕೂಡ ವೈಸ್ ಪ್ರೆಸಿಡೆಂಟ್ಸು ಕಮಲಾ ಹ್ಯಾರಿಸು ಕೂಡ ಇಂಡಿಯನ್ ರೂಟ್ಸ್ ಅಂತಲೇ ಹೇಳ್ಬೋದು. ಸೊ ಅಂದರೆ ನಮ್ಮ ಇಂಡಿಯಾಗೆ ಈ ಒಂದು ಪವರ್ ಆಫ್ ಡಯೋಸ್ಪೋರಾ ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇನ್ಕ್ಲೂಡಿಂಗ್ ಫೀಮೇಲ್ಸ್, ಇಂಡಿಯನ್ ಆರಿಜಿನ್ಸ್ ಇರೋರೆಲ್ಲ ಬೇರೆ ಬೇರೆ ದೇಶದಲ್ಲಿ ಕೂಡ ಪೊಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ವೀರಾಂಗಣ ಅವಂತಿಬಾಯ್ ಅಂದರೆ ಇವರೇನು ಒಬ್ಬರು ಫ್ರೀಡಮ್ ಫೈಟರು, ಕ್ವೀನ್ ಆಫ್ ರಾಮ್ಘರ್, ಎಲ್ಲಿ ಮಧ್ಯಪ್ರದೇಶಲ್ಲಿ. ಸೊ ಈ ಒಂದು ರೀಜನ್ ಏನಿದೆ ಇಟಾ ಅಂತ ಒಂದು ರೀಜನಿಂದ ಸರೌಂಡ್ ಆಗಿದೆ. ಸೊ ಅಲ್ಲಿ ಲೋಧಿ ರಜಪೂತ್ಸು ತುಂಬ ಡಾಮಿನೆಂಟ್ ಆಗಿದ್ದಂಥವ್ರು. ಸೊ ಹೀಗಾಗಿ ಪ್ರೈಮ್ ಮಿನಿಸ್ಟರು ಈ ಒಂದು ಮೆಡಿಕಲ್ ಕಾಲೇಜನ್ನು ಇಟಾದಲ್ಲಿರುವಂಥ ಮೆಡಿಕಲ್ ಕಾಲೇಜಿಗೆ ಈ ಒಂದು ಫ್ರೀಡಮ್ ಫೈಟರ್ ಅಂದರೆ ಕ್ವೀನ್ ನೇಮನ್ನು ಇಟ್ಟಿದ್ದಾರೆ. ಸೊ ಹಾಗಾಗಿ ಇವರು ನ್ಯೂಸಲ್ಲಿದ್ದಾರೆ. ನಿಮಗೆ ಇದ್ರ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನ್ ಬರೋವಂಥ ಚಾನ್ಸಸ್ ಇರುತ್ತೆ. ಜೋಧಾ ಸಿಂಗ್ ಆ್ಯಂಡ್ ದರಿಯೋ ಸಿಂಗ್. ಸೊ ಯಾರಿದು ಜೋಧಾ ಸಿಂಗ್ ಆ್ಯಂಡ್ ದರಿಯೋ ಸಿಂಗ್? ಸೊ ಇವರಿಬ್ಬರು ವಾರಿಯರ್ಸ್. ಎಲ್ಲಿಂದ ಯಾವ ಏರಿಯಾದಲ್ಲಿ ಇದ್ದಂಥವ್ರು ಅಂದರೆ ಫತೇಪುರ್ ರೀಜನಲ್ಲಿ ಇದ್ದಂಥವ್ರು, ಎಸ್ಪೆಷಲಿ ಉತ್ತರ ಪ್ರದೇಶಲ್ಲಿ. ಸೊ ಏನಕ್ಕೋಸ್ಕರ ಯಾರು ಇವರು ಅಂತ ನೋಡಿದ್ರೆ ಇವ್ರನ್ನ ಬ್ರಿಟಿಷರು ಸೆಂಟೆನ್ಸ್ ಮಾಡಿರ್ತಾರೆ. ಯಾಕೆ ಸೆಂಟೆನ್ಸ್ ಮಾಡಿರ್ತಾರೆ ಅಂದರೆ ಇವರು 1857 ರಿವೋಲ್ಟಲ್ಲಿ ಇವರು ತಗೊಂಡಿದ್ದಂಥ ಒಂದು ರೋಲ್ ಏನಿತ್ತು ಆ ಒಂದು ರೋಲಿಗೋಸ್ಕರ ಬ್ರಿಟಿಷರು ಇವ್ರನ್ನ ಡೆತ್ ಸೆಂಟೆನ್ಸಿಗೆ ಹೇರಿಸಿರ್ತಾರೆ. ಸೊ ಹಾಗಾಗಿ ಇವ್ರ ಹೆಸರನ್ನ ಕೂಡ ನ್ಯೂ ಮೆಡಿಕಲ್ ಕಾಲೇಜಿಗೆ ಪ್ರೈಮ್ ಮಿನಿಸ್ಟರ್ ಅವರು ರೆಕಮೆಂಡ್ ಮಾಡಿದ್ದಾರೆ. ಮಾ ವಿದ್ಯಾವಾಸಿನಿ ಟೆಂಪಲ್. ಯಾವುದಿದು ಮಾ ವಿದ್ಯಾವಾಸಿನಿ ಟೆಂಪಲ್? ಇದು ಎಲ್ಲಿ ಬರುತ್ತೆ ಅಂದರೆ ಮಿರ್ಜಾಪುರಲ್ಲಿ ಬರುತ್ತೆ, ಉತ್ತರ ಪ್ರದೇಶದಲ್ಲಿ. ಇದು ರಿವರ್ಡ್ ಪಿಲಿಗ್ರಿಮೇಜ್ ಸೈಟ್ ಅಂತಲೇ ಹೇಳ್ಬೋದು. ಇದು ಕೂಡ ಒಂದು ಶಕ್ತಿ ಪೀಠದಲ್ಲಿ ಒಂದು. ಸೊ ದ ರೀಜನ್ ಈಸ್ ಆಲ್ಸೋ ನೋನ್ ಆಸ್ ವಿಂಧ್ಯಾಚಲ್. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕ್. ಏನಿದು ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕ್ ಅಂದರೆ ಪೊಟ್ಯಾಟೋಸ್ ಎಲ್ಲಿ ಆರಿಜಿನೇಟ್ ಆಗುತ್ತೆ ಅಂದರೆ ಸೌತ್ ಅಮೇರಿಕಾದಲ್ಲಿ ಆರಿಜಿನೇಟ್ ಆಗುತ್ತೆ. ಅಂದರೆ 1800 ಇಯರ್ಸ್ ಅಗೋಯಿಂದನೂ ಇಲ್ಲಿ ಪೊಟ್ಯಾಟೋಸ್ನ ಬೆಳೀತಿದ್ದಾರೆ. ಸೊ ಈ ಒಂದು ಪೊಟ್ಯಾಟೋಸ್ ಏನಿದೆ ಯುರೋಪಿಗೂ ಕೂಡ ಇಂಟ್ರಡ್ಯೂಸ್ ಆಗಿದೆ 2021. ಸೊ ಇಲ್ಲಿ ಈ ಸ್ವ್ಯಾಡಿಸ್ ಪ್ಲ್ಯಾಂಟ್ ಬೇಸ್ಡ್ ಕಂಪನಿ ಏನು ಮಾಡ್ತಿದೆ, ಇದನ್ನು ಯೂಸ್ ಮಾಡಿಕೊಂಡು ಒಂದು ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕನ್ನು ರೆಡಿ ಮಾಡಿದೆ. ಪೊಟ್ಯಾಟೋಸ್ನ ಯೂಸ್ ಮಾಡಿಕೊಂಡು ಮಿಲ್ಕನ್ನು ರೆಡಿ ಮಾಡಿದ್ದಾರೆ. ಸೊ ಇದು 56 ಟೈಮ್ಸ್ ಮೋರ್ ವಾಟರ್ ಎಫಿಷಿಯನ್ಸ್ ಅಂತಲೇ ಹೇಳ್ಬೋದು. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಅಂದರೆ ಆಲ್ಮಂಡ್ ಮಿಲ್ಕಿಗೆ ಕಂಪೇರ್ ಮಾಡಿದ್ರೆ ಇದು 56 ಟೈಮ್ ವಾಟರ್ ಎಫಿಷಿಯೆಂಟ್ ಮಿಲ್ಕ್, ಮತ್ತು ಟ್ವೈಸ್ ಆ್ಯಸ್ ಎಫಿಷಿಯೆಂಟ್ ದೆನ್ ಓಟ್ ಮಿಲ್ಕಿಗೆ ಕಂಪೇರ್ ಮಾಡಿದ್ರೆ ಇದು ಡಬಲ್ ಟೈಮ್ ವಾಟರ್ ಎಫಿಷಿಯೆಂಟ್ ಆಗಿದೆ, ಮತ್ತು 56 ಟೈಮ್ ಮೋರ್ ಎಫಿಷಿಯೆಂಟ್ ವಾಟರ್ ಎಫಿಷಿಯೆಂಟ್ ಇಂದ ಆಲ್ಮಂಡ್ ಮಿಲ್ಕ್ ಅಂತಲೇ ಹೇಳ್ಬೋದು. ಇದ್ರದ್ದು ಬೆನಿಫಿಟ್ಸ್ ಏನು ಈ ಒಂದು ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕ್ದು ಅಂದರೆ, ಕ್ಯಾಟಲ್ ಮಿಲ್ಕ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ನಾವು ಗ್ರೀನ್ ಹೌಸ್ ಗ್ಯಾಸಸ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಬಿಕಾಸ್ ಡೈಜೆಷನ್ ಆಫ್ ಡಂಗ್ ಡೈಜೆಷನ್ ಆಗಬೇಕಾದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ರಿಲೀಸ್ ಆಗುತ್ತೆ, ಲೈಕ್ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಟ್ರಾ. ಅದೇ ಸಮ್ ಅನಿಮಲ್ಸ್ ರೈಟ್ ಆ್ಯಕ್ಟಿವಿಸ್ಟ್ ಏನಂತ ಈ ಒಂದು ಐಡಿಯಾನ ಅಪೋಸ್ ಮಾಡ್ತಿದ್ದಾರೆ. ಬಿಕಾಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆಫ್ ಕ್ಯಾಟಲ್ ಫಾರ್ ಕಮರ್ಷಿಯಲ್ ಮಿಲ್ಕ್ ಪ್ರೊಡಕ್ಷನ್. ಅಂದರೆ ಈಗ ಕ್ಯಾಟಲಿಗೆ ಆರ್ಟಿಫಿಷಿಯಲ್ ಆಗಿ ಇನ್ಸೆಮಿನೇಟ್ ಮಾಡ್ತಿದ್ದಾರೆ. ಏನಕ್ಕೆ ಅಂದರೆ ಬೇಗ ಜಾಸ್ತಿ ಮಿಲ್ಕನ್ನು ಕಮರ್ಷಿಯಲ್ ಮಿಲ್ಕ್ ಪ್ರೊಡಕ್ಷನ್ನ ಮಾಡೋದಕ್ಕೋಸ್ಕರ. ಸೊ ಅದು ಕೂಡ ಅವಾಯ್ಡ್ ಮಾಡ್ಬೋದು ಈ ಒಂದು ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕನ್ನು ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ಎಲ್ಲರೂ ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕನ್ನು ವೆಲ್ಕಮ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ದಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.